ಬಸವಣ್ಣ ಅವರಿಗೆ ಅಪಮಾನ ಮಾಡಿದ್ದಾರೆ. ವೀರಶೈವ ಮಸಾಲೆಗೆ ಮಹಾಸಭೆಗೆ ಅಪಮಾನ ಮಾಡ್ತಾನೆ. ಹಿಂಗೆ ಮಾಡಿದರೆ ಅವನಿಗೆ ಯಾವಾಗ ರೊಕ್ಕನಲ್ಲ, ಅಲ್ಲಿ ಅವನ ಮಕ್ಕಳು ಕರಿಮಸಿ ಬಳಸ್ತಾನೆ ನಮ್ಮ ನಂಬರ್ಗಳು. ಎಲ್ಲ ಥರದ ನಂಬರು ಹುಷಾರಾಗಿರೋ ಅಂತ ಹೇಳಿದ್ವಿ. ಇವತ್ತು ಮೊದಲು ಕೊಟ್ಟಿರೋದು ಅವನಿಗೆ. ಅಂದರೆ ಈ ಮಹಾಸಭಾ ಕೇವಲ 3 ಜನರ ಕೈಯಲ್ಲಿದೆ, ಯಡಿಯೂರಪ್ಪ ಚಂದ್ರಪ್ಪ ಅವ್ರ ಕೈಯಲ್ಲಿ ಅಂತ ಹೇಳ್ತಾರೆ. ಒಬ್ಬರ ಕೈಯಾಗ ಇರ್ತೈತಿ. ಅವನೇನು ಹೇಳ್ತಾನೆ, ಅವ್ನು ಬರ್ಬೇಕು ದೊಡ್ಡ ಮನುಷ್ಯ. ಯಾವುದೇ ಚಟುವಟಿಕೆಯಲ್ಲಿ ಭಾಗಿಯಾಗಿಲ್ಲ ಅವರು ಕೂಡ. ಯಾವುದಕ್ಕೂ ಬರೋದಿಲ್ಲ ಅವರು ಕೂಡ. ಇಂಥದಕ್ಕೆ ಬರೀ ವಿಜಯೇಂದ್ರನ ಬೈದೆ, ಯಡಿಯೂರಪ್ಪನ ಬೈದೆ, ಬರೀ ಬೈಯೋದಕ್ಕೆ ಒಂದು ಗೊತ್ತವನಿಗೆ. ಕೆಲಸಗಳು ಮಾಡೋದು ಗೊತ್ತಲ್ಲ. ಏನು ಅವನವ ಶುಗರ್ ಪಗಡಿ ಓಟ್ ಬಿದ್ದವು. ಸರ್ ಬಸವಣ್ಣವರು ವಿಚಾರವಾಗಿ ಭಾಳ ಇದಕ್ಕೆ ಮಾತಾಡಿದ್ದಾರೆ, ಹಗುರವಾಗಿ ಮಾತಾಡ್ತಾರೆ. ಅದಕ್ಕೆ ನಿನ್ನ ಒಳಗೆ ಹಾಕಿಸ್ತಾನೆ ಅಂತೇಳಿ. ಈಗ ಭಾಳಷ್ಟು ಹೊಂದಾಣಿಕೆ ರಾಜಕಾರಣ ಮಾಡ್ತಾರೆ. ನಿಮ್ಮ ಬಗ್ಗೆನೂ ಕೂಡ ಸಾಕಷ್ಟು ಹೊಂದಾಣಿಕೆ ರಾಜಕಾರಣ ಮಾಡ್ತಾರೆ ಅಂತ ಹೇಳಿ ಅವನಿಗೆ ಬಗ್ಳುತ್ತಾನೆ. ಏನು ಮಾಡೋದು ಈ ಸಂದರ್ಭ ಬಂದ ನಾವು ಮಾತಾಡ್ತಿರ್ತೇವೆ. ಮಹಾಸಭಾದಿಂದ ಕ್ರಮ ಏನು ಸರ್? ಈಗ ಮಹಾಸಭಾದಿಂದ ಏನು ಕ್ರಮ ಕೈಗೊಳ್ತೀರ? ಮತ್ತೆ ಇನ್ನೂ ಏನಿಲ್ಲ, ಏನು ನೋಡ್ತೇವೆ. ಹೇಳಿದ್ನಲ್ಲ, ನಮ್ಮ ಮೆಂಬರ್ಗಳು ಹೇಳ್ತೇವೆ. ಇವನು ಇಲ್ಲಿ ಹೋಗ್ತಾನೆ, ಅಲ್ಲಿ ಹಿಂದೆ ಗೊತ್ತೈತಿ ಜ್ಞಾಪಕ ಆಯ್ತಾ? ಕನ್ನಡ ಇದಕ್ಕೆ ಮರಾಠಿಗರು ಇದನ್ನು ಮಾಡಿದ್ರು ಬೆಂಗಳೂರಿಗೆ. ಅವ್ರಿಗೆಲ್ಲ ಮಸಗಳು ಜಾಸ್ತಿ ಆಯ್ತಾ? ಹಾಂ, ಮುಂದೆ ಅವ್ರು ಮಾತಾಡಿ ನೋಡಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.